ಡೈಲಾಗ್ ಅಂತೆ ಸಿಂಗಲ್ ಲೈನ್ ಅಲ್ಲಿ ಜಡೇಶ್ ಹೇಳ್ತಾರೆ. ಗುಡಿಲಿ ಪೂಜೆ ಆಚಾರ ವಿಚಾರ ಪ್ರಕಾರ ನಡೀತಾ ಇದೆ. ಬೇಸಾಯ ಮಳೆ ಬೆಳೆ ಪ್ರಕಾರ ಆಗ್ತಾ ಇದೆ. ಎಲ್ಲ ಅದ್ರ ಪ್ರಕಾರ ನಡೀತಾ ಇದ್ದಾಗ ನಿಮ್ದೇನೋ ಕಾನೂನು ಪ್ರಕಾರ ಇದನ್ನ ನಾನು ಬರೆದಾಗ ಜಡೇಶ್ ಅವರು ಏನು ರಿಪ್ಲೈ ಮಾಡ್ಲಿಲ್ಲ. ಯಾಕಂದ್ರೆ ನಾವು ಸರ್ವೈವರ್ ಬರ್ಬಿಟ್ಟಿದ್ವಿ. ಈ ರೂಲರ್ದು ಬರೀಬೇಕಾಗಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಏನ್ ಹೇಳೋದು, ಒಬ್ಬ ವ್ಯಕ್ತಿ ನೋಡಿದ್ರೆ ನನ್ನ ಹತ್ರ ಹೇಳೋದು 2 ಟೊಮಾಟೊ ಅನ್ಕೊಂಡ್ ಬಂದವರು, ಇವ್ರು ನೋಡಿದ್ರೆ ನಂದು ಒಂದೇ ಮೊಟ್ಟೆ ಅನ್ಕೊಂಡ್ ಬಂದವರು. ಇಬ್ರು ಒಂದು ಆಕ್ಷನ್ ಇನ್ನೊಂದು ಫನ್ ಅಲ್ಲಿ ಬಂದು ಇಲ್ಲಿ ನೋಡಿದ್ರೆ ಒಂದು ಕತೆ ಬರೆದು ಫಸ್ಟ್ ಅದನ್ನ ಕತೆ ಅಂತ ನಾವು ಕೇಳಿದ್ವಿ. ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲ ಇದು ತುಂಬಾ ದೊಡ್ಡ ಮಟ್ಟದ ಕತೆಗೂ ಮೀರಿದ್ದೇನೋ ಇದೆ ಅಂತ. ಸೊ ಒಂದೊಂದು ಡೈಲಾಗ್ ಬರೆಯೋವಾಗ್ಲೂ ಅದು ಅಕ್ಷರಗಳಲ್ಲಿ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಬರ್ದಿದ್ದು ಏನೇ ಅಕ್ಷರದ ಮೂಲ ಅಧಿಕಾರ ಇದ್ರು ಅಧಿಕಾರದ ಮೂಲ ಅನುಭವ ಅನ್ನೋದು. ಸೊ ಎರಡು ತುಂಬಾ ಟಫ್ ಇತ್ತು. ಸರ್ವೈವರು ಇದು ಇವರಿಬ್ಬರನ್ನು ಗಮನಿಸಿದಾಗ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲದಕ್ಕಿಂತ ಖುಷಿ ವಿಚಾರ ಏನು ಅಂದ್ರೆ ಥಿಯೇಟರ್ಗಳಿಗೆ ಜನ ಬರ್ತಾ ಇದ್ದಾರೆ ಅಂದ್ರೆ ಅದು ಒಂದ್ಸತಿ ಶೆಟ್ಟರ್ ಕಡೆ ನೋಡ್ತೀವಿ, ಒಂದ್ಸತಿ ವಿಜಯ್ ಕಡೆ ನೋಡ್ತೀವಿ. ಸಲಗ ಭೀಮಾ ಅನ್ನೋ ಸಿನಿಮಾಗಳಲ್ಲಿ ನಿರ್ದೇಶಕನಾಗಿ ದುಡಿಸ್ಕೊಂಡು ಅಷ್ಟು ಜನನ ಥಿಯೇಟರ್ ಕರ್ಸೋದು ತಮಾಷೆ ಮಾತಲ್ಲ. ಸೊ ಆ ಕಷ್ಟ ಇವತ್ತು ಸಿಟಿ ಲೈಟ್ಸ್ ನಾವು ಶೂಟಿಂಗ್ ನೋಡೋ ಹೋಗುತ್ತಾರೆ. ನಾನ್ ಆರ್ಟಿಸ್ಟ್ಗಳನ್ನ ಕರ್ಕೊಂಡ್ಬಂದು ಅವ್ರಿಗೆ ಡೈಲಾಗ್ ಕೊಟ್ಟು ಸಾಕಮ್ಮ ನೀನ್ ಅಷ್ಟೇ ಮಾಡಮ್ಮ ಸಾಕು ನಾನು ತಗೊಳ್ತೀನಿ ಅಂದ್ಬಿಟ್ಟು ಕ್ಯಾಮ್ರಾಮೆನ್ಗಳನ್ನ ಮೋರಿಗಳ ಅಂಚುಗಳಲ್ಲೆಲ್ಲ ಕ್ಯಾಮ್ರಾ ಎತ್ಕೊಂಡು ಓಡಾಡೋ ನಮ್ಗೆ ಭಯ ಆಗುತ್ತೆ. ₹1,000 ಕ್ಯಾಮ್ರಾಗಳು ಅಂತ ಅವ್ರಂತೂ ಕ್ಯಾಮ್ರಾ ಕಾಯೋರಿಗೆ ಕಾಯ್ತಿರ್ತಾರೆ. ಸೊ ಇದು ಇಲ್ಲಿ ಹೆಂಗ್ ಸರ್ ಲೈಟ್ ಮಾಡೋದು ಅಂತ ಶಿವ ಒಂದ್ಸತಿ ನೀನು ಮುಚ್ಕೊಂಡು ಮಾಡಮ್ಮ ಅಂತಾನೆ. ಯಾವಾಗ್ಲೂ ನನಗೆ ಒಂದು ಸ್ಪೇಸ್ ಬೇಕಮ್ಮ ಅನ್ನೋ ನಿರ್ದೇಶಕರ ಮಧ್ಯೆ ನನ್ಗೆ ಏನು ಬೇಡ ನೀನ್ ತೆಗಿಯಮ್ಮ ಅನ್ನೋ ನಿರ್ದೇಶಕ. ಸೊ ಇವ್ರಿಬ್ಬರನ್ನು ಹಂಗೆ ಜಡೇಶ್ ಅವರು ಬರೆದು ಇದು ಮಾಡಿದಾಗ ಮತ್ತೆ ರಾಜ್ಬಿ ಶೆಟ್ಟರ್ ಬೇರಾಗಿ ಭಾವನಾ ಅವರು ಮಾಡ್ತಿದ್ರು. ಸೊ ನನ್ಗೆ ಹೇಳ್ತಾ ಇಲ್ಲ ಪಾತ್ರ ಏನು ಅಂತ. ನಾನು ಜಡೇಶ್ ಅವ್ರಿಗೆ ಕೇಳ್ತಾ ಇದ್ದೀನಿ ಏನ್ ಆಕ್ಚುಲಿ ಏನು ಪ್ರೇಮಿನ ಹೆಂಡತಿನ ಏನು ಅಂದ್ರೆ ಹಂಗೆ ಇಟ್ಕೊಳ್ಳಿ ಅಂದ್ರು. ನನ್ ಏನ್ ಇಟ್ಕೊಳ್ಳಿ ಅದು ಅವ್ರು ಸ್ಲ್ಯಾಂಗ್ ಅಲ್ಲಿ ಹೇಳ್ತಾವ್ರೆ ಸರಿ ಅಂದ್ಬಿಟ್ಟು ಅದನ್ನ ಹಂಗೆ ತೂಗಿಸ್ಕೊಂಡು ಬರ್ದಿತ್ತು. ಬಟ್ ಪ್ರತಿಯೊಂದು ಮಾತು ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ. ಸಿನಿಮಾ ಒಂದ್ಸತಿ ಎಲ್ಲೋ ಒಂದ್ ಕಡೆ ಕಚ್ಕೋತಾ ಇದ್ವಿ ನಾನು ಜಡೇಶ್ ಅವ್ರು ಇಬ್ರು. ಇಲ್ಲ ಅಷ್ಟು ಡೈರೆಕ್ಟ್ ಆಗಿ ಬೇಡ ಅಂತ ಅವ್ರು, ಇಲ್ಲ ಡೈರೆಕ್ಟ್ ಆಗಿ ಹೇಳಲೇಬೇಕಲ್ಲ ಅಂತ ನಾನು, ಇಲ್ಲ ನೀವು ಡೈರೆಕ್ಟ್ ಆಗಿ ಹೇಳಂಗೇ ಇಲ್ಲ ಅಂತ. ಸೊ ಈ ಒಂದು ಇನ್ ಬಿಟ್ವೀನ್ ಅಲ್ಲೇ ಇಡೀ ಸಿನಿಮಾ ಬರ್ದಿದ್ದು. ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದ ಸುದ್ದಿ ಅಂತೂ ಮಾಡುತ್ತೆ. ಯಾಕೆಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ. ಒಂದು ಲೇಯರ್ ಅಲ್ಲಿ ನಮಗೆ ವಿಜಯ್ ಮತ್ತೆ ರಾಜ್ಬಿ ಶೆಟ್ಟರ್ ಕಾಣಿಸ್ತದೆ. ಕೆಳಗಡೆ ಲೇಯರ್ ಅಲ್ಲಿ ಇವ್ರ ಟೀಮು ಅವ್ರ ಟೀಮು. ಒಂದು ನೇರವಾಗಿ ಹೇಳಬೇಕು ಅಂದ್ರೆ ಸಂವಿಧಾನ ವಿರುದ್ಧ ಸ್ವಾಯತ್ತತೆ ಅಂದ್ರೆ ಪ್ರಜಾಪ್ರಭುತ್ವ ಮತ್ತೆ ರಾಜಪ್ರಭುತ್ವ ಇವೆರಡರ ಮಧ್ಯೆ ನಡೆಯುವಂತ ಕತೆ ಆ ಕಾಲಘಟ್ಟದಲ್ಲಿ ಚಿತ್ರಿತವಾಗಿರೋದು. ಸೊ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲ ಆಕ್ಟರ್ಗಳು ಎಲ್ಲರೂ ತುಂಬಾ ಚೆನ್ನಾಗಿ ಆ ಪಾತ್ರದಲ್ಲಿ ಮುಳುಗಿದ್ದಾರೆ. ಸೊ ಅಂತ ಒಂದು ಸಿನಿಮಾಗೆ ನಮ್ಮ ನಿರ್ಮಾಪಕರು ಇಬ್ರು ಯಾವಾಗ್ಲೂ ಅವ್ರಿಬ್ರನ್ನ ನಾನು ನೋಡೋದು ತಂದೆ ಮಗ ತದ್ವಿರುದ್ಧವಾಗ್ಲೇ ಇರ್ತಾರೆ. ಅವ್ರ ಅಪ್ಪ ಹೇಳ್ದಂಗೆ ಅವ್ರ ಮಗ ಕೇಳಲ್ಲ. ಆದ್ರೆ ಇವ್ರಿಬ್ರದ್ದು ಮಾತ್ರ ಎಷ್ಟು ಚೆನ್ನಾಗಿ ಅವ್ರಿಬ್ರು ಮಾತಾಡ್ಕೊಂಡು ಇದು ಹಿಂಗೆ ಮಾಡೋಣ ಅಂತ. ಎಲ್ಲಾರು ಹೇಳ್ತಾ ಇದ್ರು ಸಾರಥಿ ಆದ್ಮೇಲೆ ಯಾಕೆ ಸಿನಿಮಾ ಮಾಡ್ಲಿಲ್ಲ ಅಂತ. ಕತೆಗಳು ಅವ್ರು ಕೇಳ್ತಾ ಇದ್ರು. ಅವ್ರಿಗೆ ಎಲ್ಲೋ ಒಂದ್ ಕಡೆ ಇದಕ್ಕೆ ನಾನ್ ಕನೆಕ್ಟ್ ಆಗಲ್ಲ, ಇಲ್ಲ ಅವ್ರು ನನ್ ಕನೆಕ್ಟ್ ಆಗ್ತಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿದ್ರು. ಸೊ ಇಬ್ರು ಇಷ್ಟು ವರ್ಷಗಳ ನಂತರ ಸಾರಥಿ ನಂತರ ಒಂದು ಲ್ಯಾಂಡ್ ಲಾರ್ಡ್ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಅವ್ರದ್ದು ಕರೆಕ್ಟ್ ಜಡ್ಜ್ಮೆಂಟ್ ಅಂತ ನನ್ಗೆ ಅನಿಸ್ತು. ಅದು ಕರೆಕ್ಟ್ ಆಗಿ ಜಡೇಶ್ ಅವರು ಬರ್ದಿರೋದು. ನನಗೆ ಜಡೇಶ್ ಅವ್ರ ಕತೆಗಳು ಅಂದಾಗ ಫಸ್ಟ್ ನಾನು ಯಾವುದೇ ಒಂದು ಕೆಲಸ ಇರಲಿ ಓಡೋಗ್ಬಿಟ್ಟು ಆ ಕತೆ ಕೇಳೋ ನನ್ಗೆ ಇಂಟ್ರೆಸ್ಟ್. ಆ ಯಪ್ಪ ನೆಲದ ಕತೆಗಳನ್ನ ಹಂಗೆ ಅಗದು ಮಾಡ್ತಾನೆ. ಯಾವಾಗ್ಲೂ ಹೇಳ್ತಾ ಇರ್ತೀನಿ ಗುರು ಒಂದು ಬಾವಿ ಅಗಸ್ತ್ಯ ನೀರ್ ಸಿಕ್ಕದ್ಮೇಲೆ ತಿರ್ಗಾ ಗಡ್ಪಾರಿ ಕೊಡ್ತಿಲ್ಲ ಗುರು ಇನ್ನೂ ಅಗಿ ಅಂತ. ನೀರ್ ಸಿಕ್ಕದ್ಮೇಲೆ ಏನು ಅಂದ್ರೆ ಇಲ್ಲ ಅದ್ರ ಒಳಗಡೆ ಇನ್ನೇನೋ ಸಿಗ್ಬೋದು ಅಂತ. ಸೊ ಆ ಮಟ್ಟದ ಕೆಲಸ ತಗೋತಾರೆ. ಕಲಾವಿದರುಗಳಂತೂ ರೋಸ್ ಹೋಗ್ಬಿಟ್ಟಿರ್ತಾರೆ.